ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಮೋದಿ ಸರ್ಕಾರದಿಂದ ಚಿನ್ನದ ಕುರಿತು ಮಹತ್ವದ ಘೋಷಣೆಯೊಂದು ಹೊರಬಿದ್ದಿದೆ. ಬಂಗಾರದಂತಹ ಸುದ್ದಿ ಬಂಗಾರ ಪ್ರಿಯರಿಗೆ ಬಂದಿದ್ದು, ಚಿನ್ನದ ಬೆಲೆ ಏರಿಳಿತವಾಗ್ತಿರತಕ್ಕಂಥ ಸಮಯದಲ್ಲೇ ಇದೀಗ ಮೋದಿ ಸರ್ಕಾರ ಮಹತ್ವದ ಘೋಷಣೆ ಮಾಡಿದೆ. ಹಾಗಾದ್ರೆ ಏನಿದೆ ಚಿನ್ನದ ಬೆಲೆ, ಎಷ್ಟಾಗುತ್ತೆ, ಏನೆಲ್ಲ ಘೋಷಣೆಗಳನ್ನು ಮಾಡಿದೆ ಸರ್ಕಾರ, ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವು ಕೂಡ ಚಿನ್ನಾಭರಣ ಪ್ರಿಯರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಚಿನ್ನಾಭರಣ ಪ್ರಿಯರಿಗೆ ಇದೀಗ ಬಂಗಾರದ ಸುದ್ದಿ ಬಂದಿದೆ. ಇತ್ತೀಚೆಗೆ ಮೋದಿ ಸರ್ಕಾರ ಚಿನ್ನದ ಬಗ್ಗೆ ಒಂದು ಪ್ರಮುಖ ಘೋಷಣೆಯನ್ನು ಮಾಡಿದೆ. ಹೌದು, ಅದರಿಂದ ಒಂದಷ್ಟು ಲಾಭವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಭಾರತ ಯುಎಇ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದದಡಿಯಲ್ಲಿ ನೀಡಲಾದ ಸುಂಕದರ ಕೋಟಾ ಪರವಾನಗಿಗಳ ಸಿಂಧುತ್ವವನ್ನು ವಿಸ್ತರಿಸಲಾಗಿದ್ದು, 2025-26ರ ಹಣಕಾಸು ವರ್ಷದಲ್ಲಿ ನೀಡಲಾದ ಪರವಾನಗಿಗಳು ಮಾರ್ಚ್ 31, 2026ರಂದು ಮುಕ್ತಾಯಗೊಳ್ಳಬೇಕಿತ್ತು. ಈಗ ಸಿಂಧುತ್ವವನ್ನು ಜೂನ್ 30, 2026ರವರೆಗೆ ವಿಸ್ತರಿಸಲಾಗಿದೆ. ಇದರರ್ಥ ಆಮದುದಾರರು ತಮ್ಮ ನಿಗದಿಪಡಿಸಿದ ಚಿನ್ನವನ್ನು ಭಾರತಕ್ಕೆ ತರಲು ಹೆಚ್ಚುವರಿ 3 ತಿಂಗಳುಗಳನ್ನು ನೀಡಲಾಗಿದೆ ಅಂತ ಹೇಳಲಾಗ್ತಿದೆ. ಸೊ ಈ ನಿರ್ಧಾರಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ, ರಫ್ತು ಆಮದಿನಲ್ಲಿ ಉಂಟಾಗಿರತಕ್ಕಂಥ ಸಮಸ್ಯೆ ಆಗಿರಬಹುದು, ಸಮುದ್ರ ಮಾರ್ಗಗಳ ಮೂಲಕ ಸರಕುಗಳ ಸಾಗಣೆಯಲ್ಲಿನ ವಿಳಂಬ ಆಗಿರಬಹುದು. ಈ ಒಂದು ಸಂದರ್ಭದಲ್ಲಿ ಆಮದುದಾರರು ಭಾರಿ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ. ಸೊ ಹಾಗಾಗಿ ಚಿನ್ನದ ಪೂರೈಕೆಯಲ್ಲಿ ಯಾವುದೇ ಅಡಚಣೆ ಉಂಟಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಇದೀಗ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಸೊ ಚಿನ್ನವನ್ನು ಆಮದು ಮಾಡಿಕೊಳ್ಳೋರಿಗೆ ತೆರಿಗೆ ರಿಯಾಯಿತಿಗಳು ಕೂಡ ಸಿಗುತ್ತೆ. ಈ ಕೋಟಾದಡಿಯಲ್ಲಿ ವಿದೇಶದಿಂದ ಚಿನ್ನವನ್ನು ತರುವಾಗ ಸಾಮಾನ್ಯವಾಗಿ ಪಾವತಿಸಬೇಕಾದ ಆಮದು ಸುಂಕವನ್ನೇ ನೀಡಬಹುದು. ಇದರ ಜೊತೆಗೆ ಮಾರುಕಟ್ಟೆಯಲ್ಲಿ ಚಿನ್ನದ ಕೊರತೆಯಾಗದಂತೆ ನೋಡಿಕೊಳ್ಳೋದು ಸರ್ಕಾರದ ಪ್ರಮುಖ ಉದ್ದೇಶವಾಗಿದ್ದು, ಸಾಮಾನ್ಯವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮದುವೆ ಸೀಸನ್ ಇರೋದ್ರಿಂದ ಚಿನ್ನದ ಬೇಡಿಕೆ ಹೆಚ್ಚಾಗುತ್ತೆ. ಸೊ ಈ ಸಮಯದಲ್ಲಿ ಕಡಿಮೆ ತೆರಿಗೆಯೊಂದಿಗೆ ಚಿನ್ನ ನಿರಂತರವಾಗಿ ಲಭ್ಯ ಇತ್ತು ಅಂತಂದ್ರೆ ಬೆಲೆಗಳು ಕೂಡ ಸ್ವಲ್ಪ ನಿಯಂತ್ರಣದಲ್ಲಿರುತ್ತೆ. ಅಂದ್ರೆ ಬೆಲೆ ಹೈಕ್ ಆಗಲ್ಲ, ಈಗ ಏನಿದೆಯೋ ಅದೇ ಮುಂದುವರ್ಕೊಂಡು ಹೋಗುತ್ತೆ ಅನ್ನೋದು ಸರ್ಕಾರದ ಒಂದು ಆಲೋಚನೆ. ಬಟ್ ಚಿನ್ನದ ಬೆಲೆ ಸ್ಥಿರವಾಗಿರುತ್ತಾ ಅಥವಾ ಮತ್ತಷ್ಟು ಹೆಚ್ಚಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬಟ್ ಮೋದಿ ಸರ್ಕಾರ ಅಂತೂ ಮಹತ್ವದ ಘೋಷಣೆಯನ್ನ ಮಾಡಿದ್ದು, ಇದೀಗ ಚಿನ್ನಾಭರಣ ಪ್ರಿಯರಿಗೆ ಇದು ಖುಷಿಯ ಸುದ್ದಿ ಅಂತ ಹೇಳ್ಬಹುದು.